ನೋಡ್ಕೊಳ್ಳಿ ಕ್ವಶನ್. ಎಕ್ಸ್ಟ್ರಾಪೊಲೇಟ್ ಫಾರ್ 25.4 ಗಿವನ್ ದ ಡೇಟಾ ಎಕ್ಸ್ ವ್ಯಾಲ್ಯೂ 19, 20, 21, 22, 23, ವೈ ವ್ಯಾಲ್ಯೂ 91, 100.25, 110, 120.25, 131. ಇಲ್ಲಿ ಏನು ಕೇಳಿದ್ದಾರೆ ಅಂದರೆ ಕ್ವಶನ್ನು ಎಕ್ಸ್ಟ್ರಾಪೊಲೇಟ್ ಫಾರ್ 25.4 ಅಂತ ಕೇಳಿದ್ದಾರೆ. ಅಂದರೆ ವ್ಯಾಲ್ಯೂ ಆಫ್ ವೈನ ಫೈಂಡ್ ಮಾಡಿ ವೆನ್ ಎಕ್ಸ್ ಇಸ್ 25.4 ಅಂತ. ಅದು ಇಲ್ಲಿ 25.4 ಅಂದರೆ ಇದು ಎಕ್ಸ್ ವ್ಯಾಲ್ಯೂ. ಇದು ಫಸ್ಟ್ ನೋಡಿ, 19 ಇದೆ, 20 ಇದೆ, 21 ಇದೆ, 22 ಇದೆ, 23 ಇದೆ. ಡಿಫ್ರೆನ್ಸ್ ಏನಿದೆ? 1 ಇದೆ, ಕಾಮನ್ ಡಿಫ್ರೆನ್ಸ್ ಇದೆ. ಅದಕ್ಕೆ ಫಾರ್ವರ್ಡ್ ಅಥವಾ ಬ್ಯಾಕ್ವರ್ಡ್ ಯೂಸ್ ಮಾಡ್ಬೋದು, ಯಾವ್ದು ಬೇಕಾದರೂ. ಆದರೆ ಇಲ್ಲಿ 25.4 ಇದೆಯಲ್ಲ ಎಕ್ಸು, ಅದು ಕಂಪೇರ್ ಮಾಡಬೇಕು. ಅದು ಸ್ಟಾರ್ಟಿಂಗ್ ಎಕ್ಸ್ ವ್ಯಾಲ್ಯೂಗೆ ಹತ್ತಿರ ಇದೆಯಾ ಅಥವಾ ಎಂಡ್ ಎಕ್ಸ್ ವ್ಯಾಲ್ಯೂಗೆ ಹತ್ತಿರ ಇದೆಯಾ ಅಂತ. ಇದಕ್ಕೆ ಹತ್ತಿರ ಇರೋದ್ರಿಂದ, ನಿಯರ್ ಟು 23 ಇರೋದ್ರಿಂದ ನಾವು ಬ್ಯಾಕ್ವರ್ಡ್ ಯೂಸ್ ಮಾಡಬೇಕು. ಈಗ ಬ್ಯಾಕ್ವರ್ಡ್ ಟೇಬಲ್ನ ಕ್ರಿಯೇಟ್ ಮಾಡಬೇಕು. ಯಾವ ಥರ ಅಂದರೆ ಫಸ್ಟ್ ಎಕ್ಸ್ ಬರ್ಕೊಡಿ. ಎಕ್ಸ್ ಏನು 19 ಬರೆದು ಇಲ್ಲಿ ಸ್ವಲ್ಪ ಜಾಗ ಕೊಡಿ, 20, ಆಮೇಲೆ 21, ಆಮೇಲೆ 22, ಆಮೇಲೆ 23. ಈಗ ವೈ ವ್ಯಾಲ್ಯೂಗೆ ಈಗ 19ಗೆ 91, ಆಮೇಲೆ 100.25, ಆಮೇಲೆ 110, ಆಮೇಲೆ 120.25, ಆಮೇಲೆ 131. ಇಲ್ಲಿ ಬ್ಯಾಕ್ವರ್ಡ್ ಇರೋದ್ರಿಂದ ನೆಬ್ಲಾ ಯೂಸ್ ಮಾಡಬೇಕು. ನೆಬ್ಲಾ ವೈ ಈಸ್ ಈಕ್ವಲ್ ಟು ಇದು ಮೈನಸ್ ಇದು ಮಾಡಬೇಕು. ಅರ್ಥ ಆಗ್ತಿದೆಯಲ್ವಾ? ಕ್ಯಾಲ್ಸಿಲ್ ಟೈಪ್ ಮಾಡೋಣ ನೋಡಿ. 100.25 ಮೈನಸ್ 91 ಎಷ್ಟು ಬರುತ್ತೆ? 9.25. ಆಮೇಲೆ 110 ಮೈನಸ್ 100.25, 110 ಮೈನಸ್ 100.25 ಎಷ್ಟು ಬರುತ್ತೆ? 9.75. ಆಮೇಲೆ ಇದನ್ನ ಇದಕ್ಕೆ 120.25, 120.25 ಮೈನಸ್ 110, 10.25, ಆಮೇಲೆ 131 ಮೈನಸ್ 131 ಮೈನಸ್ 120.25, 10.75. ಈಗ ನೆಬ್ಲಾ ವೈ ಆಯಿತು. ಈಗ ನೆಬ್ಲಾ ಸ್ಕ್ವೇರ್ ಇಲ್ಲೇನು ಮಾಡಿ, ಇದು ಮೈನಸ್ ಇದು 9.75 ಮೈನಸ್ 9.25 ಮಾಡಿದ್ರೆ 0.50 ಬರುತ್ತೆ. 10.25 ಮೈನಸ್ 9.75 ಮಾಡಿದ್ರೆ 0.50 ಬರುತ್ತೆ. 10.75 ಮೈನಸ್ 10.25 ಮಾಡಿದ್ರೆ 0.50 ಬರುತ್ತೆ, ಅಥವಾ 0.5 ಬರೋದು ನಡೆಯುತ್ತೆ. ಗೊತ್ತಾಗ್ತಿದೆಯಲ್ವಾ? ಇಲ್ಲಿ ಸೇಮ್ ಬಂದರೆ ಸಾಕು, ಬಿಟ್ಬಿಡಿ. ಯಾಕಂದರೆ ಈಗ ಮೈನಸ್ ಮಾಡಿದ್ರೆ 0.50, 0.5 ಮೈನಸ್ 0.5 ಅಂದರೆ 0 ಆಗುತ್ತೆ. 0.5 ಮೈನಸ್ 0.5 ಅಂದರೆ 0 ಆಗುತ್ತೆ. ಇದನ್ನ ಬರೀ 0.5 ಅಂತಲೇ ಬರೀರಿ. ಗೊತ್ತಾಗ್ತಿದೆಯಲ್ವಾ? ಇಲ್ಲೇನು ಮಾಡಬೇಕು? ಇದು ಎಕ್ಸ್ ವ್ಯಾಲ್ಯೂ, ಇದು ಎಕ್ಸ್ ಎನ್ನು, ಇದು ವೈ ವ್ಯಾಲ್ಯೂ, ಇದು ವೈ ಅನ್ನು, ಇದು ನೆಬ್ಲಾ ವೈ ಅನ್ನು, ಇಲ್ಲಿ ನೆಬ್ಲಾ ಸ್ಕ್ವೇರ್ ವೈ ಅನ್ನು. ಅರ್ಥ ಆಗ್ತಿದೆಯಲ್ವಾ? ಇದು ಬರ್ದಾದ್ಮೇಲೆ ಏನು ಮಾಡಬೇಕು? ವಿ ಹ್ಯಾವ್ ಅಂತ ಬರ್ಕೋಬೇಕು. ವಿ ಹ್ಯಾವ್ ಫಸ್ಟ್ ಎಕ್ಸ್ ವ್ಯಾಲ್ಯೂ ಬರ್ಕೊಳ್ಳಿ. ಇಲ್ಲಿ ಎಕ್ಸ್ ಅಂದರೆ 25.4, ಹೆಚ್ ಅಂದರೆ 20 ಮೈನಸ್ 19 ಅಂದರೆ 1. ನೆಕ್ಸ್ಟು ಎಕ್ಸ್ ಎನ್ ಅಂದರೆ 23. ನೆಕ್ಸ್ಟ್ ಏನು ಮಾಡಬೇಕಂದ್ರೆ ಆರ್ನ ಫೈಂಡ್ ಮಾಡಬೇಕು. ಆರ್ಗೆ ಫಾರ್ಮುಲಾ ಬಂದು ಎಕ್ಸ್ ಮೈನಸ್ ಎಕ್ಸ್ ನಾಟ್ ಬೈ ಹೆಚ್, ಸಾರಿ ಎಕ್ಸ್ ಮೈನಸ್ ಎಕ್ಸ್ ಎನ್ ಬೈ ಇಲ್ಲಿ ಎಕ್ಸ್ ಅಂದರೆ 25.4,
ಎಕ್ಸ್ ಎನ್ ಅಂದರೆ 23, ಹೆಚ್ ಅಂದರೆ 1. ಇಲ್ಲಿ ಕ್ಯಾಲ್ಸಿಲ್ ಹೊಡೆದ್ರೆ 25.4 ಮೈನಸ್ 23 ಡಿವೈಡ್ ಬೈ 1 ನೋಡಿದ್ರೆ 2.4 ಬರುತ್ತೆ. ಆಮೇಲೆ ಆರ್ ಫೈಂಡ್ ಮಾಡಿದ್ಮೇಲೆ ಏನು ಮಾಡಿ, ನ್ಯೂಟನ್ಸ್ ಬ್ಯಾಕ್ವರ್ಡ್ ಇಂಟರ್ಪೋಲೇಷನ್ ಫಾರ್ಮುಲಾ ಈಸ್ ಅಂತ ಬರ್ಕೊಳ್ಳಿ. ನ್ಯೂಟನ್ಸ್ ಬ್ಯಾಕ್ವರ್ಡ್ ಇಂಟರ್ಪೋಲೇಷನ್ ಫಾರ್ಮುಲಾ ಈಸ್ ಅಂತ ಬರೀ. ಇಲ್ಲಿ ಫಾರ್ಮುಲಾ ಬಂದು ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ವೈ ಎನ್ ಪ್ಲಸ್ ಆರ್ ಇಂಟು ನೆಬ್ಲಾ ವೈ ಎನ್. ನೆಕ್ಸ್ಟ್ ಏನು ಮಾಡಬೇಕು, ಪ್ಲಸ್ ಆರ್ ಇಂಟು ಆರ್ ಪ್ಲಸ್ 1/2 ಫ್ಯಾಕ್ಟೋರಿಯಲ್ ನೆಬ್ಲಾ ಸ್ಕ್ವೇರ್ ವೈ ಎನ್. ಇಲ್ಲಿ ನೋಡಿ, ಇಲ್ಲಿ ಎಲ್ಲಿ ಗಂಟ ಇದೆ, ನೆಬ್ಲಾ ಸ್ಕ್ವೇರ್ ವೈ ಎನ್ ಗಂಟ ಇದೆ, ಗೊತ್ತಾಗ್ತಿದೆಯಲ್ವಾ? ಅದಕ್ಕೆ ನೆಬ್ಲಾ ಸ್ಕ್ವೇರ್ ವೈ ಎನ್ ಗಂಟ ಬರೀರಿ ಸರ್ ಫಾರ್ಮುಲಾ. ಸುಮ್ಮನೆ ಪ್ಲಸ್ ಡಾಟ್ ಡಾಟ್ ಹಾಕ್ಬಿಡಿ. ಈಗ ಎಕ್ಸ್ ಜಾಗದಲ್ಲಿ ಎಕ್ಸ್ ವ್ಯಾಲ್ಯೂ ಹಾಕಿ. ಎಕ್ಸ್ ವ್ಯಾಲ್ಯೂ ಏನು, ಇದು ಎಕ್ಸ್ ವ್ಯಾಲ್ಯೂ 25.4, ಹೆಚ್ ಇದು 23 ಎಕ್ಸ್ ಎನ್ನು, ಅದೇನಿದೆ ಸಬ್ಸ್ಟಿಟ್ಯೂಟ್ ಮಾಡಿ. ವೈ ಎನ್ನು ನೆಬ್ಲಾ ವೈ ಎನ್ನು ನೆಬ್ಲಾ ಸ್ಕ್ವೇರ್ ವೈ ಎನ್. ಫಸ್ಟು ಎಕ್ಸ್ ವ್ಯಾಲ್ಯೂ ಹಾಕ್ಕೋತೀನಿ 25.4. ಇಲ್ಲಿ ವೈ ಎನ್ ಬಂದು ಎಷ್ಟಿದೆ, 131. ಆರ್ ಎಷ್ಟು, 2.4. ನೆಬ್ಲಾ ವೈ ಎನ್ ಬಂದು 10.75 ಪ್ಲಸ್ ಆರ್ ಇಂಟು ಆರ್ ಪ್ಲಸ್ 1/2 ಫ್ಯಾಕ್ಟೋರಿಯಲ್ ಅಂದರೆ 2.4 ಇಂಟು 2.4 ಪ್ಲಸ್ 1/2 ಫ್ಯಾಕ್ಟೋರಿಯಲ್. ನೆಬ್ಲಾ ಸ್ಕ್ವೇರ್ ವೈ ಎನ್ ಅಂದರೆ 0.50. ಈಗ ಎಫ್ ಆಫ್ 25.4 ಈಸ್ ಈಕ್ವಲ್ ಟು, ಇನ್ನು ಟೈಪ್ ಮಾಡ್ಕೊಳ್ಳಿ, 131 ಪ್ಲಸ್ 2.4 ಇಂಟು 10.75 ಪ್ಲಸ್ 2.4 ಇಂಟು 2.4 ಪ್ಲಸ್ 1 ಇಂಟು 0.50 ಡಿವೈಡ್ ಬೈ 2 ಫ್ಯಾಕ್ಟೋರಿಯಲ್. ಎಷ್ಟು ಬರುತ್ತೆ, 158.84. ದೇರ್ ಫಾರ್ ವೈ ವ್ಯಾಲ್ಯೂ ಏನು, ವೆನ್ ಎಕ್ಸ್ ಇಸ್ ಎಕ್ಸು 25.4 ಇದ್ದಾಗ ವೈ ವ್ಯಾಲ್ಯೂ ಏನು 158.4 ಅಂತ ಗೊತ್ತಾಗ್ತಿದೆಯಲ್ಲ. 158.84 ಇಷ್ಟೇ ಆನ್ಸರ್. ಥ್ಯಾಂಕ್ ಯು. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಇಲ್ಲಿ ನೀಟಾಗಿ ಫಸ್ಟು ಡಿಸೈಡ್ ಮಾಡಿ ಫಾರ್ವರ್ಡಾ ಬ್ಯಾಕ್ವರ್ಡಾ ಅಂತ. ಅದರಲ್ಲಿ ಫಸ್ಟು ಕಾಮನ್ ಡಿಫ್ರೆನ್ಸ್ ಇದ್ದರೆ ಫಾರ್ವರ್ಡ್ ಇಲ್ಲಾಂದರೆ ಬ್ಯಾಕ್ವರ್ಡ್ ಯೂಸ್ ಮಾಡಬೇಕು. ಆಮೇಲೆ ಏನು ಮಾಡಿ, ಫಾರ್ವರ್ಡಾ ಬ್ಯಾಕ್ವರ್ಡಾ ಡಿಸೈಡ್ ಮಾಡಿ ಬೇಸ್ ಆನ್ ಎಕ್ಸ್ ವ್ಯಾಲ್ಯೂ ಯಾವುದಕ್ಕೆ ನಿಯರ್ ಇರುತ್ತೆ, ಎಕ್ಸ್ ನಾಟ್ಗೆ ಅಥವಾ ಎಕ್ಸ್ ಎನ್ಗೆ. ಅದಾದಮೇಲೆ ಟೇಬಲ್ ಮಾಡಿ, ಆಮೇಲೆ ಎಕ್ಸ್ ಎನ್ನು ಮತ್ತು ಹೆಚ್ಚು ಅಥವಾ ಹೆಚ್ಚು ಎಕ್ಸ್ ನಾಟು ಬರ್ಕೊಂಡು ಆರ್ನ ಫೈಂಡ್ ಮಾಡ್ಕೊಳ್ಳಿ. ಆಮೇಲೆ ಫಾರ್ಮುಲಾ ನ್ಯೂಟನ್ಸ್ ಬ್ಯಾಕ್ವರ್ಡ್ ಅಥವಾ ಫಾರ್ವರ್ಡ್ ಯೂಸ್ ಮಾಡ್ಕೊಂಡು ಸಬ್ಸ್ಟಿಟ್ಯೂಟ್ ಮಾಡಿಕೊಂಡು ಕ್ಯಾಲ್ಸಿಲ್ ನೀಟಾಗಿ ಹೊಡೀರಿ, ಆನ್ಸರ್ ಬಂದ್ಬಿಡುತ್ತೆ. ತುಂಬ ಈಸಿ ಇರುತ್ತೆ. ಥ್ಯಾಂಕ್ ಯು. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.